ಚುನಾವಣೆ ಘೋಷಣೆಗೆ ದಿನಗಣನೆ ಆರಂಭವಾಗಿದೆ. ಇದಕ್ಕೂ ಮೊದಲೇನೆ ರಾಜಕೀಯ ಪಕ್ಷಗಳಲ್ಲಿ ಟಿಕೆಟ್ ಹಂಗಾಮ ಜೋರಾಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ಒಂದಿಷ್ಟು ಮಿಂಚಿನ ಬೆಳವಣಿಗೆಗಳಾಗ್ತಾ ಇದೆ. ಬಿಜೆಪಿಯ ಲಿಸ್ಟ್ ಅನೌನ್ಸ್ಗೂ ಮುನ್ನ ಟಿಕೆಟ್ ಜಟಾಪಟಿ. ಚಿಕ್ಕಮಗಳೂರು ಉಡುಪಿ ಟಿಕೆಟ್ಗಾಗಿ ಭಾರಿ ಫೈಟ್ ಆಗ್ತಾ ಇದೆ ಬಿಜೆಪಿಯಲ್ಲಿ. ಸಿಟಿ ರವಿ ಶೋಭಾ ಕರಂದ್ಲಾಜೆ ಮಧ್ಯೆ ವಾಕ್ಸಮರ ಇದೇ ವಿಚಾರಕ್ಕೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ನನ್ನ ವಿರುದ್ಧ ಪಿತೂರಿ ನಡೀತಾ ಇದೆ. ಬೆಳಗಾವಿಯಲ್ಲಿ ಕೇಂದ್ರ ಸಚಿವೆ ಒನ್ಸ್ ಅಗೇನ್ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ಪರೋಕ್ಷವಾಗಿ ಕಿಡಿಕಾರಿದ್ರು ಸಿಟಿ ರವಿ ಅವರ ವಿರುದ್ಧ. ಮತ್ತೊಮ್ಮೆ ಇವತ್ತು ಕುಂದಾನಗರಿಯಲ್ಲಿ ಅಬ್ಬರಿಸಿದ್ದಾರೆ ಶೋಭಾ ಕರಂದ್ಲಾಜೆ. ಈ ಮೂಲಕ ಚಿಕ್ಕಮಗಳೂರು ಉಡುಪಿ ಟಿಕೆಟ್ಗಾಗಿ ದೊಡ್ಡ ಮಟ್ಟದ ಪೈಪೋಟಿ ಇರೋದು ಗೊತ್ತಾಗ್ತಾ ಇದೆ. ಸಿಟಿ ರವಿ 23ರ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು. ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಲೋಕಸಮರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತೇಳಿ ಹವಣಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಮೋದ್ ಮಧ್ವರಾಜ್ ಕೂಡ ರೇಸ್ನಲ್ಲಿರುವಂತಹದ್ದು. ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಕುತೂಹಲ. ಒಳಗೆ ಬಹಳ ಭಾವನೆಗಳಿದಾವೆ, ಹೇಳೋಕ್ಕೂ ಬಹಳ ಇದೆ. ಮೋದಿಯವರು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಿಯಾಗಬೇಕು. ರಾಷ್ಟ್ರಹಿತದ ಕಾರಣಕ್ಕೆ, ರಾಷ್ಟ್ರಹಿತ ಮತ್ತು ಪಕ್ಷ ಹಿತದ ಕಾರಣಕ್ಕೆ ಬಹಳ ಸಂಗತಿಗಳನ್ನು ನುಂಗಿಕೊಳ್ಬೇಕಾಗತ್ತೆ. ನುಂಗ್ಕೊಂಡಿದ್ದೇವೆ. ಸಮಯ ಬಂದಾಗ, ಸಂದರ್ಭ ಬಂದಾಗ ಭಾಳ ದಿನ ಅದನ್ನು ಹೊಟ್ಟೆ ಒಳಗೆ ಇಟ್ಕೊಳ್ಳೋಕ್ಕಾಗಲ್ಲ, ಹೇಳಲೇಬೇಕಾಗತ್ತೆ. ಜನರ ಮುಂದೆ ಹೇಳ್ತೀನಿ. ಅದಕ್ಕೆ ಸಮಯ ಈಗಲ್ಲ. ಪಿತೂರಿ ಮಾಡಿದಾಗಲೇ ಹೈಕಮಾಂಡ್ ಗಮನ ಕೊಡೋದು. ಯಾಕೆ ಶೋಭನಿಗೆ ವಿರೋಧ ಮಾಡ್ತಾರೆ ಅಂತ ವರದಿ ತರಿಸ್ಕೊಂತಾರೆ. ಆವಾಗ ಸತ್ಯ ಗೊತ್ತೇ ಆಗುತ್ತೆ. ನನ್ನ ಕ್ಷೇತ್ರದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಅಭಿವೃದ್ಧಿ ಆಧಾರದಲ್ಲೇ ನಾನು ಓಟ್ ಕೇಳ್ತೀನಿ. ಎಲ್ಲ ಸ್ಟೇಟ್ ಹೈವೇಗಳು ಇವತ್ತು NH ಆಗಿದ್ದಾವೆ. CRF ಅಲ್ಲಿ ರೋಡ್ ಬಂದಿದೆ. PMGSY ಅಲ್ಲಿ ಅತ್ಯಂತ ಹೆಚ್ಚು ದುಡ್ಡು ಬಂದಿದೆ. ನಮ್ಮ ಸಾಧನೆ ಬಗ್ಗೆ ಗೊತ್ತಾಗಬೇಕು ಅಂತಂದರೆ ನಮಗೆ ಯಾರಾದರೂ ವಿರೋಧ ಮಾಡಬೇಕು. ಆಗ ಎಲ್ಲರೂ ಅಧ್ಯಯನ ಮಾಡೋಕ್ಕೆ ಶುರು ಮಾಡ್ತಾರೆ, ಇದನ್ನು ತಿಳ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಅದಕ್ಕಾಗಿ ನನಗೆ ವಿಶ್ವಾಸ ಇರೋದು ನನ್ನ ಹೈಕಮಾಂಡ್ ಮೇಲೆ. ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರ ಹೇಳಿ ಕೇಳಿ ಕೇಸರಿಯ ಭದ್ರಕೋಟೆ. ಅರ್ಥಾತ್ ಬಿಜೆಪಿ ಸ್ಟ್ರಾಂಗ್ ಇರುವಂತಹ ಕ್ಷೇತ್ರ. ಸಹಜವಾಗಿಯೇ ಅಲ್ಲಿ ಆಧಿಪತ್ಯವನ್ನು ಸಾಧಿಸಬೇಕು ಅನ್ನುವಂತಹ ಕಾರಣಕ್ಕೆ ಮೂವರ ನಡುವೆ ತಿಕ್ಕಾಟ ಪೈಪೋಟಿ ಇರೋದು ಕನ್ಫರ್ಮ್ ಆಗ್ತಾ ಇದೆ. ಈಗ ಮುನ್ನೆಲೆಗೆ ಬರ್ತಾ ಇರುವಂತಹದ್ದು ಸಿಟಿ ರವಿ ವರ್ಸಸ್ ಶೋಭಾ ಕರಂದ್ಲಾಜೆ ಅನ್ನುವಂತಹ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಹೈಕಮಾಂಡ್ ಯಾರಿಗೆ ಅವಕಾಶವನ್ನು ಕೊಡುತ್ತೆ ಅನ್ನೋದು ಇಲ್ಲಿ ಗಮನಿಸಬೇಕಾಗುತ್ತೆ. ಇಬ್ಬರೂ ಕೂಡ ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಇಬ್ಬರೂ ಕೂಡ ಸಂಘ ಪರಿವಾರದ ಜೊತೆಗೆ ಅತ್ಯಂತ ಉತ್ತಮ ನಂಟನ್ನು ಹೊಂದಿದ್ದಾರೆ. ಯಾರಿಗೆ ಇಲ್ಲಿ ಸೀಟ್ ಅನ್ನೋದು ಕುತೂಹಲ. ಬಹಳ ಭಾವನೆಗಳಿದಾವೆ, ಹೇಳೋಕ್ಕೂ ಬಹಳ ಇದೆ. ಮೋದಿಯವರು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಿಯಾಗಬೇಕು. ರಾಷ್ಟ್ರಹಿತದ ಕಾರಣಕ್ಕೆ, ರಾಷ್ಟ್ರಹಿತ ಮತ್ತು ಪಕ್ಷ ಹಿತದ ಕಾರಣಕ್ಕೆ ಬಹಳ ಸಂಗತಿಗಳನ್ನು ನುಂಗಿಕೊಳ್ಬೇಕಾಗತ್ತೆ. ನುಂಗ್ಕೊಂಡಿದ್ದೇವೆ. ಸಮಯ ಬಂದಾಗ, ಸಂದರ್ಭ ಬಂದಾಗ ಭಾಳ ದಿನ ಅದನ್ನು ಹೊಟ್ಟೆ ಒಳಗೆ ಇಟ್ಕೊಳ್ಳೋಕ್ಕಾಗಲ್ಲ, ಹೇಳಲೇಬೇಕಾಗತ್ತೆ. ಜನರ ಮುಂದೆ ಹೇಳ್ತೀನಿ. ಅದಕ್ಕೆ ಸಮಯ ಈಗಲ್ಲ. ಪಿತೂರಿ ಮಾಡಿದಾಗಲೇ ಹೈಕಮಾಂಡ್ ಗಮನ ಕೊಡೋದು. ಯಾಕೆ ಶೋಭನಿಗೆ ವಿರೋಧ ಮಾಡ್ತಾರೆ ಅಂತ ವರದಿ ತರಿಸ್ಕೊಂತಾರೆ. ಆವಾಗ ಸತ್ಯ ಗೊತ್ತೇ ಆಗುತ್ತೆ. ನನ್ನ ಕ್ಷೇತ್ರದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಅಭಿವೃದ್ಧಿ ಆಧಾರದಲ್ಲೇ ನಾನು ಓಟ್ ಕೇಳ್ತೀನಿ. ಎಲ್ಲ ಸ್ಟೇಟ್ ಹೈವೇಗಳು ಇವತ್ತು NH ಆಗಿದ್ದಾವೆ. CRF ಅಲ್ಲಿ ರೋಡ್ ಬಂದಿದೆ. PMGSY ಅಲ್ಲಿ ಅತ್ಯಂತ ಹೆಚ್ಚು ದುಡ್ಡು ಬಂದಿದೆ. ನಮ್ಮ ಸಾಧನೆ ಬಗ್ಗೆ ಗೊತ್ತಾಗಬೇಕು ಅಂತಂದರೆ ನಮಗೆ ಯಾರಾದರೂ ವಿರೋಧ ಮಾಡಬೇಕು. ಆಗ ಎಲ್ಲರೂ ಅಧ್ಯಯನ ಮಾಡೋಕ್ಕೆ ಶುರು ಮಾಡ್ತಾರೆ, ಇದನ್ನು ತಿಳ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಅದಕ್ಕಾಗಿ ನನಗೆ ವಿಶ್ವಾಸ ಇರೋದು ನನ್ನ ಹೈಕಮಾಂಡ್ ಮೇಲೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್ ಮತ್ತು ನಾರಾಯಣ್ ಗೌಡ್ರು. ಇಬ್ಬರು ಕೂಡ ಎಟ್ ಎ ಟೈಮಲ್ಲಿ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಮೊದಲು ಮಸೂದ್ ಅವ್ರನ್ನ ಮಾತನಾಡಿಸ್ತೀನಿ. ಮಸೂದ್, ಸಹಜವಾಗಿಯೇ ಸತತವಾಗಿ ಗೆದ್ಕೊಂಡು ಬರ್ತಾ ಇದ್ದಾರೆ ಶೋಭಾ ಕರಂದ್ಲಾಜೆ. ಆಡಳಿತ ವಿರೋಧಿ ಅಲೆ ಇದೆ. ಅದರ ಜೊತೆಗೇನೆ ಒಂದಿಷ್ಟು ಗೋಬ್ಯಾಕ್ ಅಭಿಯಾನ ಕೂಡ ಶೋಭಾ ಕರಂದ್ಲಾಜೆ ಅವರಿಗೆ ಈ ಬಾರಿ ಪೆಟ್ಟು ಕೊಡಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂತಹದ್ದು. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಜೊತೆಗೆ ಇವರಿಬ್ಬರ ನಡುವಿನ ಈ ತಿಕ್ಕಾಟಕ್ಕೆ ಯಾವ ರೀತಿಯ ಮದ್ದನ್ನು ಅರಿಬಹುದು ಅಂತೇಳಿ ಹೈಕಮಾಂಡ್? ಪ್ರೇಮ್, ಹೈಕಮಾಂಡ್ ಮಟ್ಟದಲ್ಲಿ ಹಾಲಿ ಕೆಲವ್ರನ್ನ ಟಿಕೆಟ್ ಕೊಡಬಾರ್ದು ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಅದಕ್ಕೆ ಪೂರಕ ಅನ್ನುವಂತೆ ಯಾವೆಲ್ಲ ಹಾಲಿ ಸಂಸದರಿದ್ದಾರೆ ಅವರ ಕ್ಷೇತ್ರಗಳಲ್ಲೂ ಕೂಡ ಒಂದಷ್ಟು ವಿರೋಧದ ಅಲೆ ಎದುರಿಸುವಂತಾಗಿದೆ. ಒಂದು ಜನರಿಂದ ವಿರೋಧದ ಅಲೆ, ಇನ್ನೊಂದು ಸ್ವಪಕ್ಷೀಯರಿಂದ ವಿರೋಧದ ಅಲೆ. ಈ ಎರಡೂ ಪ್ರಕಾರದ ವಿರೋಧದ ಅಲೆಯನ್ನು ಉಡುಪಿ ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ಅವರು ಎದುರಿಸ್ತಾ ಇದ್ದಾರೆ. ಗೋಬ್ಯಾಕ್ ಶೋಭಾ ಅನ್ನುವಂತಹ ಅಭಿಯಾನ ಇನ್ನೂ ಕೂಡ ನಡೀತಾ ಇರುವಂಥದ್ದು. ಜೊತೆಗೆ ಸ್ವಪಕ್ಷೀಯರು ಕೂಡ ಅವರ ಸ್ಪರ್ಧೆಗೆ ಬೇಡ ಈ ಬಾರಿ ಅನ್ನುವಂಥದ್ದು. ಜೊತೆಗೆ ಅಲ್ಲಿ ಲೋಕಲ್ ಕಾರ್ಯಕರ್ತರು ಪ್ರಮುಖವಾಗಿ ಈ ಬಾರಿ ಬೇಡ, ಶೋಭಾ ಕರಂದ್ಲಾಜೆ ಅವರು ಬೇಡ ಅನ್ನುವಂತಹ ಒಂದು ಗೋಬ್ಯಾಕ್ ಚಳವಳಿ ಮಾಡ್ತಾ ಇರುವಂಥದ್ದು ಎಲ್ಲವನ್ನು ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ. ರಾಜ್ಯ BJP ನಾಯಕರು ಕೂಡ ಗಮನಿಸ್ತಾ ಇದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಹೈಕಮಾಂಡು ತಮ್ಮ
ತಮಗೆ ಟಿಕೆಟ್ ಕೊಡಲ್ಲ ಅನ್ನುವಂಥ ವಿಚಾರಕ್ಕೆ ಇನ್ನೂ ಕೂಡ ಅವರು ವಿಶ್ವಾಸ ಇಟ್ಕೊಂಡಿಲ್ಲ. ಅಂದರೆ ಇನ್ನೂ ಕೂಡ ಯಾವುದೇ ಹೈಕಮಾಂಡ್ ನಾಯಕರು ಅಥವಾ ಮೋದಿಯವರಾಗಲಿ, ಜೆ ಪಿ ನಡ್ಡಾ ಅವರಾಗಲಿ, ಅಮಿತ್ ಶಾ ಅವರಾಗಲಿ ಅಥವಾ ಇತರೆ ಮುಂಚೂಣಿ ನಾಯಕರಾಗಲಿ ಯಾರೂ ಕೂಡ ನಿಮಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಿಲ್ಲ. ಇವೆಲ್ಲವೂ ಕೂಡ ಊಹಾಪೋಹ, ಮಾಧ್ಯಮಗಳಲ್ಲಿ ಮಾತ್ರ ಚರ್ಚೆ ಆಗ್ತಿದೆ ಅನ್ನುವಂಥದ್ದನ್ನು ಈಗ ಶೋಭಾ ಕರಂದ್ಲಾಜೆ ಅವರು ಸ್ಪಷ್ಟಪಡಿಸಿದ್ದಾರೆ. ಮತ್ತೆ ಮರುಸ್ಪರ್ಧೆಗೂ ಕೂಡ ಅವರು ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಈ ಥರದ ಚರ್ಚೆ ನಡೀತಾ ಇದ್ರು ಕೂಡ ತಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಒಂದು ವಿಶ್ವಾಸ ಶೋಭಾ ಕರಂದ್ಲಾಜೆ ಅವರಲ್ಲಿ ಮನೆ ಮಾಡಿರುವಂಥದ್ದು. ಇನ್ನು ಅಲ್ಲಿ ಸಿ ಟಿ ರವಿ ಅವರು ಕೂಡ ಅದೇ ಕ್ಷೇತ್ರದ ಮೇಲೆ ಕಂಡಿಟ್ಟಿದ್ದಾರೆ. ಪ್ರಮೋದ್ ಮಧ್ವರಾಜ್ ಅವರು ಕೂಡ ಅದೇ ಕ್ಷೇತ್ರದ ಮೇಲೆ ಕಂಡಿಟ್ಟಿದ್ದಾರೆ. ಪ್ರಮೋದ್ ಮಧ್ವರಾಜ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬಂದಾಗಲೂ ಕೂಡ ಭರವಸೆ ಕೊಡಲಾಗಿತ್ತು. ಇನ್ನೂವರೆಗೂ ಕೂಡ ಅವರಿಗೆ ಯಾವುದೇ ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟಿಲ್ಲ. ಈಗ ಲೋಕಸಭೆ ಟಿಕೆಟ್ ಕೇಳ್ತಾ ಇದ್ದಾರೆ. ಆ ಹೈಕಮಾಂಡ್ ನಾಯಕರು ಏನು ಮಾಡ್ತಾರೆ, ಕೊಡ್ತಾರಾ ಇಲ್ವ ಅಂತ ಕಾದೊಡಬೇಕು. ಆದರೆ ಮರುಸ್ಪರ್ಧೆಗೆ ಬಯಸಿರುವಂಥ ಶೋಭಾ ಕರಂದ್ಲಾಜೆ ಅವರು ತಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಕೊನೆಗೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅನ್ನೋದು ಕಾದು ನೋಡಬೇಕು. ಸಿ ಟಿ ರವಿ ಅವರು ಬೆಂಗಳೂರು ಉತ್ತರದಲ್ಲಿ ಸ್ವಲ್ಪ ದಿನ ಟ್ರೈ ಮಾಡಿದ್ರು. ಬೆಂಗಳೂರಿನಲ್ಲೇ ಇಲ್ಲೇ ಉಳ್ಕೊಂಡು ಸ್ವಲ್ಪ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಬಂದು ಹೋಗಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದ್ರು. ಆದರೆ ಇಲ್ಲೂ ಕೂಡ ಸ್ಪಷ್ಟವಾಗಿ ಬೆಂಗಳೂರಿನ ಒಕ್ಕಲಿಗ ನಾಯಕರೇ ಅವ್ರನ್ನ ಬೇಡ, ಅವ್ರಿಗೆ ಟಿಕೆಟ್ ಕೊಡೋದು ಬೇಡ ಅನ್ನುವಂಥ ಸಂದೇಶವನ್ನು ಹೈಕಮಾಂಡ್ ಮಟ್ಟಕ್ಕೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಅವರು ಮತ್ತೆ ಉಡುಪಿ ಚಿಕ್ಕಮಗಳೂರಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಅಲ್ಲೂ ಕೂಡ ಎಲ್ಲೊಂದು ಕಡೆ ನೆಗೆಟಿವ್ ಸುಳಿವು ಬಂದಿದೆ. ಹಾಗಾಗಿ ಮೊನ್ನೆ ಮನಸ್ಸು ತುಂಬ ಭಾರ ಆಗಿದೆ, ತುಂಬ ಇದೆ ಮಾತನಾಡೋದು ಅನ್ನುವಂಥ ಹೇಳಿಕೆಗಳನ್ನ ಸಿ ಟಿ ರವಿ ಅವರು ಕೊಟ್ಟಿದ್ದಾರೆ. ಈಗ ಇರುವಂಥ ಪ್ರಶ್ನೆ, ಹಾಲಿ ಎಂಪಿಗೆ ಕೊಡ್ತಾರಾ ಅಥವಾ ಹೊಸದಾಗಿ ಬೇರೆಯವ್ರಿಗೆ ಕೊಡ್ತಾರಾ, ಅಚ್ಚರಿ ಮುಖ ಹಾಕ್ತಾರಾ, ಅಥವಾ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅವರಲ್ಲಿ ಯಾರು ಸಮರ್ಥರು ಅವ್ರಿಗೆ ಕೊಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ನಾಳೆ CEC ಸಭೆ ಇದೆ. ನಾಳೆ ಬಹುತೇಕ ಫೈನಲ್ ಆಗುವ ಸಾಧ್ಯತೆ ಇದೆ. ಪ್ರೇಮ್, ಮಸೂದ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತೀವಿ. ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ನಾರಾಯಣಗೌಡರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾರಾಯಣಗೌಡ್ರೆ, ಈ ಚಿಕ್ಕಮಗಳೂರಿನ ಲೋಕಸಭಾ ಕ್ಷೇತ್ರಕ್ಕೆ 3 ನಡುವೆ ಪೈಪೋಟಿ ಇರುವಂತಹದ್ದು, ಪ್ರಮೋದ್ ಮಧ್ವರಾಜ್, ಸಿ ಟಿ ರವಿ ಜೊತೆಗೆ ಶೋಭಾ ಕರಂದ್ಲಾಜೆ ನಡುವೆ. ಚಿಕ್ಕಮಗಳೂರು ಮತ್ತು ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಕಾರ್ಯಕರ್ತರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ? ಪ್ರೇಮ್ ಅಂತಂದರೆ ಈಗ ಕಳೆದ 1 ತಿಂಗಳಿನಿಂದಲೂ ಕೂಡ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಶೋಭಾ ಕರಂದ್ಲಾಜೆ ವಿರುದ್ಧ ಅಸಮಾಧಾನ ಹೊರ ಆಗ್ತಿರುವಂಥದ್ದು. ಯಾಕೆಂತಂದರೆ ಕಳೆದ 10 ವರ್ಷಗಳಿಂದ ಕಾಲ ಅವರು ಸಂಸದರಾಗಿರುವಂಥದ್ದು. ಅವರು ಪಕ್ಷದಲ್ಲೂ ಅಂದರೆ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲೂ ಕೂಡ ಯಾವುದೇ ರೀತಿಯಾದ ಒಂದು ಗಣನೀಯವಾದಂಥ ಅಭಿವೃದ್ಧಿಯನ್ನು ಕೂಡ ಮಾಡಿಲ್ಲ. ಮತ್ತು ಕಾರ್ಯಕರ್ತರನ್ನು ಕೂಡ ಅವರು ಸಮರ್ಪಕವಾಗಿ ಬಳಕೆ ಮಾಡ್ಕೊಂಡಿಲ್ಲ ಅನ್ನೋದು ಕೂಡ ಅವ್ರ ಮೇಲೆ ಇರುವಂಥ ಆರೋಪ ಆಗಿರುವಂಥದ್ದು. ಯಾಕೆಂತಂದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಚಿಕ್ಕಮಗಳೂರು 5 ಕ್ಷೇತ್ರಗಳನ್ನು ಕೂಡ ಬಿಜೆಪಿ ಕಳ್ಕೊಂಡಿರುವಂಥದ್ದು. 5ಕ್ಕೆ 5 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿರುವಂಥದ್ದು. ಅದೇ ಚಿಕ್ಕಮಗಳೂರು, ಮೂಡಿಗೆರೆ ಮತ್ತು ಶೃಂಗೇರಿ ಈ 3 ಕ್ಷೇತ್ರಗಳಲ್ಲೂ ಕೂಡ ಚಿಕ್ಕಮಗಳೂರಲ್ಲಿ 5,000 ಮತಗಳ ಅಂತರದಿಂದ ಬಿಜೆಪಿ ಸೋತಿರುವಂಥದ್ದು. ಮೂಡಿಗೆರೆಯಲ್ಲಿ 700 ಮತ ಮತ್ತು ಶೃಂಗೇರಿಯಲ್ಲಿ ಕೇವಲ 100 ಮತಗಳ ಅಂತರದಿಂದ ಬಿಜೆಪಿ ಸೋತಿರುವಂಥದ್ದು. ಹಾಗಾಗಿ ಬಿಜೆಪಿ ಕಾರ್ಯಕರ್ತರು ಶೋಭಾ ಕರಂದ್ಲಾಜೆ ಅವರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಪ್ರಚಾರ ಮಾಡಲಿಲ್ಲ. ಹಾಗಾಗಿ ಕೂಡ ಆ ಕ್ಷೇತ್ರದಲ್ಲಿ ನಾವು ಸಂಪೂರ್ಣವಾಗಿ ಬಿಜೆಪಿ ಭದ್ರಕೋಟೆಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಹಾಗಾಗಿ ಶೋಭಾ ಕರಂದ್ಲಾಜೆ ವಿರುದ್ಧ ಗೋಬ್ಯಾಕ್ ಅಭಿಯಾನ ಮಾಡ್ತಿರುವಂಥ ಕಾರ್ಯಕರ್ತರು, ನಮಗೆ ಅವರು ಬೇಡವೇ ಬೇಡ, ಬೇರೆ ಯಾರಿಗಾದರೂ ಟಿಕೆಟ್ ಕೊಡಿ, ಕ್ಷೇತ್ರದಲ್ಲಿ ಇರುವಂಥವರಿಗೆ ಟಿಕೆಟ್ ಕೊಡಿ, ಆ ಕಾರ್ಯಕರ್ತರ ಕಷ್ಟಗಳಿಗೆ ಸ್ಪಂದಿಸುವಂತವರಿಗೆ ಟಿಕೆಟ್ ಕೊಡಿ. ಮತ್ತೆ ಉಡುಪಿ ಮತ್ತೆ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಹಳದಿ ಎಲೆ, ಮಲೆನಾಡು ಭಾಗದಲ್ಲಿ ಹಳದಿ ಎಲೆ ರೋಗ ಯಥೇಚ್ಛವಾಗಿರುವಂಥದ್ದು. ಆ ಒಂದು ಸಮಸ್ಯೆಯು ಕೂಡ ಅವರು ಯಾವುದೇ ರೀತಿಯಾದ ಒಂದು ಪರಿಹಾರ ಕಂಡುಕೊಳ್ಳಲು ಕೂಡ ಅವರು ಪರಿಹಾರನೂ ಕೂಡ ಕಂಡುಕೊಂಡಿಲ್ಲ. ಹಾಗಾಗಿ ಅವರು ನಮಗೆ ಬೇಡ ಅನ್ನೋ ರೀತಿಯಲ್ಲಿ ಈಗಾಗಲೇ ಗೋಬ್ಯಾಕ್ ಚಳುವಳಿಯನ್ನ ಕೂಡ ಮಾಡ್ತಿರುವಂಥದ್ದು. ಆದರೆ ಆ ಶೋಭಾ ಕರಂದ್ಲಾಜೆ ಅವರ ಪರ ಮಾಜಿ CM BS ಯಡಿಯೂರಪ್ಪನವರು ಕೂಡ ಬ್ಯಾಟಿಂಗ್ ಆಡಿರುವಂಥದ್ದು. ಅಂದ್ರೆ ಅವರಿಗೆ ಟಿಕೆಟ್ ಅನ್ನೋ ನಿಟ್ಟಿನಲ್ಲೂ ಕೂಡ ಯಡಿಯೂರಪ್ಪನವರು ಪರೋಕ್ಷವಾಗಿ ಹೇಳಿರುವಂಥದ್ದು. ಈ ನಡುವೆ ಶೋಭಾ ಕರಂದ್ಲಾಜೆ ಅವರು ಮಹಿಳೆ ಎಂಬ ಒಂದು ಟ್ರಂಪ್ ಕಾರ್ಡ್ ಕೂಡ ಬಳಕೆ ಮಾಡಿದಂಥದ್ದು. ಯಾಕೆಂದರೆ ಅವರು ಮಾಧ್ಯಮ. ಥ್ಯಾಂಕ್ ಯು ನಾರಾಯಣಗೌಡ ಅಂಡ್ ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಸಹಜವಾಗಿಯೇ ಕುತೂಹಲ ಅಂತೂ ನಿರ್ಮಾಣ ಆಗ್ತಾ ಇದೆ. ಇಲ್ಲಿ ಬಿಜೆಪಿಯ ಅಭ್ಯರ್ಥಿ ಯಾರಾಗ್ತಾರೆ, ಈ 3ರಲ್ಲೇ ಒಬ್ಬರಾಗ್ತಾರಾ ಅಥವಾ ಈ 3ರ ತಿಕ್ಕಾಟದಲ್ಲಿ ಬಿಜೆಪಿಯ ಹೈಕಮಾಂಡ್ ಅಚ್ಚರಿಯ ಒಂದು ಹೊಸ ಮುಖವನ್ನೇನಾದರೂ ಇಲ್ಲಿ ಕಣಕ್ಕಿಳಿಸುತ್ತಾ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಈ ಕುತೂಹಲಕ್ಕೆ ಬಹುತೇಕ ಇನ್ನೊಂದು 2-3 ದಿನಗಳಲ್ಲಂತೂ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ಬಿಜೆಪಿಯ 2ನೇ ಪಟ್ಟಿಯಲ್ಲಿ ಇದಕ್ಕೆ ಉತ್ತರ ಸಿಗುವಂತಹ ನಿರೀಕ್ಷೆ ಇದೆ.